तं सर्वभूतहृदयं मुनिमानतोऽस्मि. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 4ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ತಸ್ಯ ದೈತ್ಯಪತೆ ಪುತ್ರಾಃ ಚತ್ವಾರಃ ಪರಮಾದ್ಭುತಾಃ ಪ್ರಹ್ಲಾದೋ ಭೂನ್ಮಹಾಂಸ್ತೇಷಾಂ ಗುಣೈರ್ಮಹದುಪಾಸಕಃ ಬ್ರಹ್ಮಣ್ಯಃ ಶೀಲಸಂಪನ್ನಃ ಸತ್ಯಸಂಧೋ ಜಿತೇಂದ್ರಿಯಃ. ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಪ್ರಹ್ಲಾದನ ಚರಿತ್ರೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಿಂದೆ ಹಿರಣ್ಯಕಶಿಪುವಿನ ವರ ತಪಸ್ಸು ಮಾಡಿದ್ದು ಅದರ ಬಗ್ಗೆ ಎಲ್ಲ ಹೇಳಿದ ಮೇಲೆ ಅವನು ಮಾಡುವ ಆ ಒಂದು ಪೀಡೆಗಳನ್ನೆಲ್ಲ ನೋಡಿ ಅನುಭವಿಸಿ ದೇವತೆಗಳೆಲ್ಲ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡದ್ದು, ಭಗವಂತ ಅವರಿಗೆಲ್ಲ ಅಭಯವನ್ನು ನೀಡಿದ್ದು, ಇಷ್ಟು ವಿಷಯ ಹೇಳಿದ ಮೇಲೆ ಆ ತನ್ನ ಮಗನಾದ ಮಹಾತ್ಮನಾದ ಪ್ರಹ್ಲಾದನಿಗೆ ಅವನು ಯಾವಾಗ ದ್ವೇಷ ಮಾಡ್ತಾನೋ ಆವಾಗ ನಾನು ಅವನನ್ನು ಸಂಹಾರ ಮಾಡ್ತೇನೆ ಅಂತ ಭಗವಂತ ಆಶ್ವಾಸನೆ ಕೊಟ್ಟಿದ್ದ. ಈಗ ಆ ಹಿರಣ್ಯಕಶಿಪುವಿನ ಮಕ್ಕಳ ಬಗ್ಗೆ, ಪ್ರಹ್ಲಾದನ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ದೈತ್ಯಪತಿಯಾದಂತಹ ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳು. ಚತ್ವಾರಃ ಪರಮಾದ್ಭುತಾಃ, ಪರಮ ಅದ್ಭುತ ವ್ಯಕ್ತಿಗಳು 4 ಜನ. 4 ಜನ ಮಕ್ಕಳು. ಅದರಲ್ಲಿಯೂ ಕೂಡ ಪ್ರಹ್ಲಾದ ಅವನು ಶ್ರೇಷ್ಠನಾಗಿದ್ದಾನೆ. ಗುಣಪೂರ್ಣನಾದಂತಹ ಭಗವಂತನ ಉಪಾಸಕ, ಗುಣಗಳಿಂದಲೂ ಜ್ಯೇಷ್ಠನಾಗಿದ್ದ, ಬ್ರಾಹ್ಮಣರಲ್ಲಿ ಒಳ್ಳೆ ಭಕ್ತಿ ಉಳ್ಳವನಾಗಿದ್ದ, ಶೀಲ ಸಂಪನ್ನನಾಗಿದ್ದ, ಸತ್ಯಸಂಧನಾಗಿದ್ದ, ಜಿತೇಂದ್ರಿಯನಾಗಿದ್ದ. ತಸ್ಯ ದೈತ್ಯಪತೆ ಪುತ್ರಾಃ ಚತ್ವಾರಃ ಪರಮಾದ್ಭುತಾಃ ಪ್ರಹ್ಲಾದೋ ಭೂನ್ಮಹಾಂಸ್ತೇಷಾಂ ಗುಣೈರ್ಮಹದುಪಾಸಕಃ ಬ್ರಹ್ಮಣ್ಯಃ ಶೀಲಸಂಪನ್ನಃ ಸತ್ಯಸಂಧೋ ಜಿತೇಂದ್ರಿಯಃ ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯಸುಹೃತ್ ಸಮಃ ದಾಸವತ್ ಸನ್ನತಾರ್ಯಾಂಘ್ರಿಃ ಪಿತೃವದ್ದೀನವತ್ಸಲಃ. ಪ್ರಹ್ಲಾದ ಹೇಗಿದ್ದ ಅಂತನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಆತ್ಮವತ್ ಸರ್ವಭೂತಾನಾಂ ಎಲ್ಲ ಜೀವಿಗಳು ಅಂದರೆ ಅವನಿಗೆ ತನ್ನ ಆತ್ಮದಂತೆ ಅತ್ಯಂತ ಪ್ರಿಯ. ಆತ್ಮವತ್ ಸರ್ವಭೂತಾನಾಂ ಅಂದರೆ ಹಾಗೆ, ತನ್ನಂತೆಯೇ ತನ್ನ ಆತ್ಮ ಹೇಗೆ ಅತ್ಯಂತ ಪ್ರಿಯವಾದದ್ದೋ ಅದೇ ರೀತಿ ಎಲ್ಲ ಜೀವಿಗಳಿಗೂ ಅವನು ಅಂದರೆ ಅಷ್ಟು ಪ್ರೀತಿ. ಎಲ್ಲರಿಗೂ ಕೂಡ ಪರಮ ಮಿತ್ರನಾಗಿದ್ದ, ಪ್ರಿಯ ಸುಹೃತ್ ಸಮಃ. ಆತ್ಮವತ್ ಅಂತನ್ನೋದಕ್ಕೆ ವಿಜಯಧ್ವಜ ತೀರ್ಥರು ಪರಮಾತ್ಮವತ್ ಅಂತ ಅರ್ಥ ಬರೆದಿದ್ದಾರೆ. ಪರಮಾತ್ಮ ಹೇಗೆ ಅತ್ಯಂತ ಪ್ರೀತಿ ಪಾತ್ರನೋ ಹಾಗೆ ಇವನು ಕೂಡ ಪ್ರೀತಿ ಪಾತ್ರನಾಗಿದ್ದ ಎಲ್ಲ ಜೀವಿಗಳಿಗೆ ಅಂತ. ಇಲ್ಲಿ ಭಗವಂತನ ಸಾಮ್ಯವನ್ನ ಹೇಳಿದ್ದು ಕಿಂಚಿತ್ ಸಾಮ್ಯ ಇಟ್ಟುಕೊಳ್ಬೇಕು.
ಅನ್ಯೇಷಾಂ ಹರಿಸಾಮ್ಯಂ ತು ಕಿಂಚಿತ್ ಸಾಮ್ಯಮುದೀರಿತಂ ಸಮ್ಯಕ್ ಸಾಮ್ಯಂ ತು ಮತ್ಸ್ಯಾದೇಹೇ ಇತಿ ಶಾಸ್ತ್ರಸ್ಯ ನಿಶ್ಚಯಃ ಅಂತ ಈ ವಾಕ್ಯವನ್ನ ಉದಾಹರಿಸಿ ವಿಜಯಧ್ವಜ ತೀರ್ಥರು ಬೇರೆಯವರಿಗೆ ಭಗವಂತನ ಸಾಮ್ಯವನ್ನ ಹೇಳಿದಾಗ ಕಿಂಚಿತ್ ಸಾಮ್ಯವನ್ನ ಇಟ್ಟುಕೊಳ್ಳಬೇಕು. ಸಮ್ಯಕ್ ಸಾಮ್ಯ, ಪೂರ್ಣ ಸಾಮ್ಯ, ಮತ್ಸ್ಯ, ಕೂರ್ಮ ಮೊದಲಾದ ಭಗವಂತನ ಅವತಾರಗಳಿಗೆ ಮಾತ್ರ. ಬೇರೆಯವರ ಜೊತೆಯಲ್ಲಿ ಭಗವಂತನ ಸಾಮ್ಯವನ್ನ ಹೇಳಿದಾಗ ಕಿಂಚಿತ್ ಸಾಮ್ಯವನ್ನ ಇಟ್ಟುಕೊಳ್ಳಬೇಕು. ಇಲ್ಲಿ ಪ್ರಕೃತದಲ್ಲಿ ಎಲ್ಲ ಕಡೆಯಲ್ಲೂ ಅಷ್ಟೇ ಭಗವಂತನ ಸಾಮ್ಯವನ್ನ ಹೇಳಿದ ಕಡೆಯಲ್ಲೆಲ್ಲ ಇದೇ ರೀತಿಯಾದ ಅಭಿಪ್ರಾಯವನ್ನ ಇಟ್ಟುಕೊಳ್ಬೇಕು ಅಂತ ವಿಜಯಧ್ವಜರು ಬರೆದಿದ್ದಾರೆ. ಸರ್ವಭೂತಾನಾಂ ಆತ್ಮವತ್ ಪ್ರಿಯ ಅಂತ, ಎಲ್ಲರಿಗೂ ಅವರವರ ಆತ್ಮ ಅತ್ಯಂತ ಪ್ರೀತಿಪಾತ್ರವಾದದ್ದು. ಹಾಗೇನೆ ಪ್ರಹ್ಲಾದನನ್ನು ಕೂಡ ಆತ್ಮವತ್ ಅಂತ, ತನ್ನಂತೆನೆ ತನ್ನ ಆತ್ಮದಂತೆನೆ ಎಲ್ಲರೂ ಕೂಡ ಅವನನ್ನು ಪ್ರೀತಿಸ್ತಾ ಇದ್ರು. ಅಷ್ಟು ಅತ್ಯಂತ ಪ್ರೀತಿ ಪಾತ್ರನಾಗಿದ್ದ ಎಲ್ಲರಿಗೂ ಅಂತ ಆ ರೀತಿಯಾಗೂ ಕೂಡ ಅರ್ಥವನ್ನ ಮಾಡಬಹುದು. ಗುರು ಹಿರಿಯರ ಪಾದಗಳಿಗೆ ದಾಸನಂತೆ ಅಡ್ಡ ಬೀಳ್ತಾ ಇದ್ದ. ದಾಸವತ್ ಸನ್ನತಾರ್ಯ ಅಂಗ್ರಿಹಿ ಅಂದ್ರೆ ದಾಸರಂತೆ ಗುರು ಹಿರಿಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದ. ಪಿತೃವತ್ ದೀನವತ್ಸಲಹ, ದೀನರಾದ ಜನರಲ್ಲಿ ತಂದೆಯಂತೆ ವಾತ್ಸಲ್ಯವನ್ನ ತೋರಿಸ್ತಾ ಇದ್ದ. ಒಬ್ಬ ತಂದೆಯಾದವನು ಮಕ್ಕಳ ಮೇಲೆ ಯಾವ ರೀತಿ ವಾತ್ಸಲ್ಯವನ್ನ ತೋರಿಸ್ತಾರೋ ಹಾಗೆ ಎಲ್ಲ ದೀನರಲ್ಲಿ ಇವನು ವಾತ್ಸಲ್ಯವನ್ನ ತೋರಿಸ್ತಾ ಇದ್ದ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ ಸಮಃ ದಾಸವತ್ ಸನ್ನತಾರ್ಯಾಂಗ್ರಿಹಿ ಪಿತೃವತ್ ದೀನವತ್ಸಲಃ. ಭ್ರಾತೃವತ್ಸದೃಶೇ ಸ್ನಿಗ್ಧೋ ಗುರುಶ್ವೀಶ್ವರಭಾವನಃ ವಿದ್ಯಾರ್ಥರೂಪ ಜನ್ಮಾದ್ಯೈಃ ಮಾನಸ್ತಂಭ ವಿವರ್ಜಿತಃ. ಇನ್ನು ತನ್ನ ಸಮಾನಿಕರಾರಿದ್ದಾರೋ ಅವರಲ್ಲಿ ಸೋದರ ಭಾವದಿಂದ ಒಳ್ಳೆ ಸ್ನೇಹವನ್ನ ತೋರಿಸ್ತಾ ಇದ್ದ. ಭ್ರಾತೃವತ್ ಸದೃಶೇ ಸ್ನಿಗ್ಧ, ಸದೃಶರು ಅಂತಂದ್ರೆ ತನ್ನ ಸಮಾನರು. ಹಿಂದೆ ಪೂಜ್ಯರಲ್ಲಿ ಗುರು ಹಿರಿಯರಲ್ಲಿ ದಾಸನಂತೆ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡ್ತಾ ಇದ್ದ ಅಂತ ಹೇಳಿದರು. ತನ್ನ ಸಮಾನರಾಗಿರ್ತಕ್ಕಂಥವರಲ್ಲಿ ಒಳ್ಳೆ ಸೋದರ ಭಾವದಿಂದ ಸ್ನೇಹವನ್ನ ತೋರಿಸ್ತಾ ಇದ್ದ. ಗುರುಗಳಲ್ಲಿ ಭಗವಂತನನ್ನೇ ಕಾಣ್ತಾ ಇದ್ದ. ಗುರುಷು ಈಶ್ವರ ಭಾವನಃ, ಆ ಗುರುಗಳಲ್ಲಿ ಗುರುವಂತರ್ಯಾಮಿಯಾದ ಭಗವಂತನನ್ನೇ ಕಾಣ್ತಾ ಇದ್ದ. ವಿದ್ಯೆ, ಐಶ್ವರ್ಯ, ಶರೀರದ ಸೌಂದರ್ಯ, ಕುಲ ಇವುಗಳಿಂದ ಅವನಿಗೆ ಅಹಂಕಾರ ಅಂತನ್ನೋದು ಯಾವತ್ತೂ ಬಂದಿರಲಿಲ್ಲ. ಅಹಂಕಾರ ಅಥವಾ ಉದ್ಧಟತನ ಇದ್ಯಾವುದು ಅವನಲ್ಲಿ ಕಂಡು ಬರ್ತಾ ಇರಲಿಲ್ಲ. ಬೇರೆಯವರಲ್ಲಿ ಐಶ್ವರ್ಯದಿಂದ ಅಥವಾ ಶರೀರದ ಸೌಂದರ್ಯ ಜಾಸ್ತಿ ಇದ್ದರೆ ಅದರಿಂದ ಅಹಂಕಾರ ಬರ್ತದೆ, ವಿದ್ಯೆಯಿಂದ ಅಹಂಕಾರ ಬರ್ತದೆ, ಇದ್ಯಾವುದೂ ಕೂಡ ಇವನಲ್ಲಿ ಇರಲಿಲ್ಲ. ಕುಲದಿಂದಲೂ ಕೂಡ ಅಹಂಕಾರ ಇರಲಿಲ್ಲ. ತನ್ನ ತಂದೆ ಎಲ್ಲರನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದ. 3 ಲೋಕವೇ ಅವನ ತಂದೆ ಹೇಳಿದ ಹಾಗೆ ಕೇಳ್ತಾ ಇತ್ತು. ಆದರೆ ಕುಲದ ಅಹಂಕಾರ ಆಗಲಿ, ಉದ್ಧಟತನ ಆಗಲಿ, ವಿದ್ಯೆಯ ಅಹಂಕಾರ, ಸೌಂದರ್ಯದ ಅಹಂಕಾರ, ವಿದ್ಯಾರ್ಥ ರೂಪ ಜನ್ಮಾದ್ಯೈಹಿ, ವಿದ್ಯಾ ಅರ್ಥ ರೂಪ ಜನ್ಮ ಇದ್ಯಾವುದರಿಂದಲೂ ಕೂಡ ಮಾನ ಸ್ತಂಭ ವಿವರ್ಜಿತ, ಅಭಿಮಾನ ಆಗಲಿ ಅಥವಾ ಉದ್ಧಟತನ ಆಗಲಿ ಯಾವುದೂ ಇರಲಿಲ್ಲ.
ಭ್ರಾತೃವತ್ ಸದೃಶೇ ಸ್ನಿಗ್ಧೋ ಗುರುಶ್ವೀಶ್ವರ ಭಾವನಃ ವಿದ್ಯಾರ್ಥರೂಪಜನ್ಮಾದ್ಯೈಃ ಮಾನಸ್ತಂಭ ವಿವರ್ಜಿತಃ ನೋದ್ವಿಗ್ನಚಿತ್ತೋ ವ್ಯಸನೇಷು ನಿಸ್ಪೃಹಃ ಶ್ರುತೇಷು ದೃಷ್ಟೇಷು ಗುಣೇಷ್ವವಸ್ತುದೃಕ್ ದಾಂತೇಂದ್ರಿಯ ಪ್ರಾಣಶರೀರಧೀಃ ಸದಾ ಪ್ರಶಾಂತಕಾಮೋ ರಹಿತಾಸುರೋऽಸುರಃ. ವ್ಯಸನೇಷು ನ ಉದ್ವಿಗ್ನಚಿತ್ತಃ. ವ್ಯಸನಗಳು ಬಂದರೆ ಅವನ ಮನಸ್ಸು ಉದ್ವಿಗ್ನ ಆಗ್ತಿರ್ಲಿಲ್ಲ, ವ್ಯಾಕುಲ ಆಗ್ತಿರ್ಲಿಲ್ಲ. ವ್ಯಸನಗಳು ಬಂದಾಗ ಏನಾದರೂ ಆಸೆ ಆಕಾಂಕ್ಷೆಗಳು ಮೊದಲಾದವುಗಳು ಬಂದರೆ ಅದರಿಂದ ಮನಸ್ಸು ಉದ್ವೇಗಕ್ಕೆ ಒಳಗಾಗ್ತಿರ್ಲಿಲ್ಲ. ಏನಾದರೂ ವಸ್ತುಗಳ ಬಗ್ಗೆ, ಪದಾರ್ಥಗಳ ಬಗ್ಗೆ, ವಿಷಯ ಪದಾರ್ಥಗಳ ಬಗ್ಗೆ ಕೇಳಿ ತಿಳ್ಕೊಂಡಾಗ ಅಥವಾ ಅದನ್ನು ಕಂಡಾಗ, ಅನುಭವಿಸಿದಾಗ ಅದರ ಮೇಲೆ ಅತಿಯಾದ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ, ನಿಸ್ಪೃಹನಾಗಿರ್ತಿದ್ದ. ಶ್ರುತೇಷು ದೃಷ್ಟೇಷು ಗುಣೇಶು. ಆ ವಸ್ತುಗಳನ್ನ ಅತಿಯಾಗಿ ಪ್ರೀತಿಸೋದು, ಅದರ ಮೇಲೆ ಅತಿಯಾಗಿ ಅಭಿಮಾನ ಪಡೋದು ಹಾಗೆಲ್ಲ ಮಾಡ್ತಿರ್ಲಿಲ್ಲ. ವಿಷಯ ಪದಾರ್ಥಗಳಲ್ಲಿ ನಿಸ್ಪೃಹತೆ ಇತ್ತು, ಸ್ಪೃಹ ಇಲ್ಲ. ಭೋಗ ವಸ್ತುಗಳೆಲ್ಲವೂ ಕೂಡ ಅನಿತ್ಯ ಅಂತ ತಿಳ್ಕೊಂಡಿದ್ದ ಅವನು. ಇದ್ಯಾವುದೂ ಶಾಶ್ವತವಲ್ಲ, ಇದೆಲ್ಲ ಅನಿತ್ಯ ಅಂತ ಅನ್ನೋ ಭಾವನೆ ಆ ಭೋಗ ವಸ್ತುಗಳನ್ನ ಅನುಭವಿಸುವಾಗಲೂ, ಕೇಳುವಾಗಲೂ, ತಿಳ್ಕೊಂಡವಾಗಲೂ ಕೂಡ ಅವನಿಗೆ ಆ ಭಾವನೆ ಇರ್ತಿತ್ತು. ಅದರಲ್ಲಿ ಅವನಿಗೆ ಆಸಕ್ತಿ ಇರ್ತಿರ್ಲಿಲ್ಲ, ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ. ತನ್ನ ಇಂದ್ರಿಯ, ಪ್ರಾಣ, ಶರೀರ, ಮನಸ್ಸುಗಳು ಎಲ್ಲವನ್ನೂ ಕೂಡ ಚೆನ್ನಾಗಿ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ. ದಾಂತೇಂದ್ರಿಯ ಪ್ರಾಣ ಶರೀರ ಧೀಹಿ. ದಾಂತ ಅಂದ್ರೆ ದಮ, ಇಂದ್ರಿಯ ನಿಗ್ರಹ. ಶಾಂತನಾಗಿದ್ದ, ಎಲ್ಲಾ ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದ. ಇಂದ್ರಿಯ ಅಷ್ಟೇ ಅಲ್ಲ, ಮನಸ್ಸನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದ. ತನ್ನ ಪ್ರಾಣವನ್ನ, ತನ್ನ ಶರೀರವನ್ನ ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದ. ದಾಂತೇಂದ್ರಿಯ ಪ್ರಾಣ ಶರೀರ ಧೀಹಿ, ಸದಾ ಯಾವಾಗಲೂ. ಪ್ರಶಾಂತ ಕಾಮಃ, ಭಗವಂತನಲ್ಲೇ ಮನಸ್ಸನ್ನ ಇಟ್ಟವನಾಗಿದ್ದ. ವಿಷಯ ಪದಾರ್ಥಗಳ ಆಸೆಗಳು ಅವನಲ್ಲಿ ಯಾವತ್ತೂ ಅವನನ್ನ ತೊಂದರೆ ಮಾಡ್ತಾ ಇರಲಿಲ್ಲ. ಅವನ ಮನಸ್ಸಿಗೆ, ಅವನ ಇಂದ್ರಿಯಗಳಿಗೆ ಈ ವಿಷಯ ಪದಾರ್ಥಗಳಿಂದ ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿಲ್ಲ. ಜಾತಿಯಲ್ಲಿ ಅಸುರನಾಗಿದ್ದ, ಅಸುರ ಜಾತಿಯಲ್ಲಿ ಹುಟ್ಟಿದವನಾಗಿದ್ರೂ ಕೂಡ ಅಸುರ ಸ್ವಭಾವ ಅವನಲ್ಲಿ ಇರಲಿಲ್ಲ. ರಹಿತಾಸುರೋ ಅಸುರಃ ಅಂತ. ಆಸುರರಹಿತನಾದ ಅಸುರ. ರಹಿತಾಸುರೋ ಅಸುರಃ. ಅಸುರ ಅಂತ ಹೆಸರಿಗೆ, ಅಂದ್ರೆ ಅಸುರ ಕುಲದಲ್ಲಿ ಹುಟ್ಟಿದವನಷ್ಟೇ, ಆದರೆ ಆಸುರ ಸ್ವಭಾವ ಅವನಲ್ಲಿ ಯಾವತ್ತೂ ಇರಲಿಲ್ಲ, ಸ್ವಲ್ಪವೂ ಇರಲಿಲ್ಲ. ಸ್ವಲ್ಪ ಆದರೂ ಕೆಲವರಲ್ಲಿ ಇರ್ತದೆ, ಇವನಲ್ಲಿ ಆಸುರ ಸ್ವಭಾವ ಸ್ವಲ್ಪನೂ ಇರಲಿಲ್ಲ. ಆದರೆ ಜಾತಿಯಿಂದ ಮಾತ್ರ ಅಸುರನಾಗಿದ್ದ ಅಷ್ಟೆ. ಅಸುರ ಜಾತಿಯಲ್ಲಿ ಹುಟ್ಟಿದವನು ಅಷ್ಟೇ, ಆದರೆ ಆಸುರ ಸ್ವಭಾವ ಯಾವತ್ತೂ ಕೂಡ ಅವನಲ್ಲಿ ಇರಲಿಲ್ಲ. ನೋದ್ವಿಗ್ನ ಚಿತ್ತೋ ವ್ಯಸನೇಷು ನಿಸ್ಪೃಹಃ ಶ್ರುತೇಷು ದೃಷ್ಟೇಷು ಗುಣೇಷ್ವವಸ್ತುದೃಕ್ ದಾಂತೇಂದ್ರಿಯ ಪ್ರಾಣ ಶರೀರಧೀಃ ಸದಾ ಪ್ರಶಾಂತ ಕಾಮೋ ರಹಿತಾಸುರೋऽಸುರಃ. ಯಸ್ಮಿನ್ ಮಹಾಗುಣಾ ರಾಜನ್ ಗೃಹ್ಯಂತೆ ಕವಿಭಿರ್ಮುಹುಃ ನ ತೇ ಧುನಾ ವಿಧೀಯಂತೆ
ಯಥಾ ಭಗವತೀಶ್ವರೇ. ನಾರದರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ, ಲೇ ಧರ್ಮರಾಜ, ರಾಜನ್, ಜ್ಞಾನಿಗಳು ಕೂಡ ಈ ಪ್ರಹ್ಲಾದನಲ್ಲಿ ಇರುವಂತಹ ಸದ್ಗುಣಗಳನ್ನು ನೋಡಿ ಕಲ್ತುಕೊಳ್ತಿದ್ರಂತೆ. ಮತ್ತೆ ಮತ್ತೆ ಅವನಲ್ಲಿರುವಂತಹ ಗುಣಗಳನ್ನು ನೋಡಿ ಜ್ಞಾನಿಗಳು ಕೂಡ ಕಲ್ತುಕೊಳ್ತಾ ಇದ್ರು, ಹೇಗಿರಬೇಕು ಅನ್ನೋದನ್ನ ಈ ಪ್ರಹ್ಲಾದನನ್ನ ನೋಡಿ ತಿಳ್ಕೊಳ್ತಾ ಇದ್ರು ಜ್ಞಾನಿಗಳು ಕೂಡ. ಅಂತಹ ಉತ್ತಮವಾದ ಸದ್ಗುಣಗಳನ್ನ ಬೆಳೆಸಿಕೊಂಡಿದ್ದ ಪ್ರಹ್ಲಾದ ಆ ಉತ್ತಮವಾದ ಗುಣಗಳನ್ನ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಲ್ಲಿರುವಂತಹ ಗುಣಗಳನ್ನ ಹೇಗೆ ಪೂರ್ತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಈ ಪ್ರಹ್ಲಾದನಲ್ಲಿರ್ತಕ್ಕಂತಹ ಸದ್ಗುಣಗಳನ್ನು ಕೂಡ ಪೂರ್ಣವಾಗಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ನಾರದರು. ಎಂಥ ದೊಡ್ಡ ಮಾತು. ಯಥಾ ಭಗವತಿ ಈಶ್ವರೇ ತಥಾ ನತೆ ಅಧುನಾಭಿಧೀಯಂತೆ ಅಂತ. ಭಗವಂತನಾದ ಈಶ್ವರನಲ್ಲಿ ಇರುವ ಸದ್ಗುಣಗಳನ್ನ ಹೇಗೆ ಪೂರ್ಣವಾಗಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ನಾವು ಈ ಪ್ರಹ್ಲಾದನಲ್ಲಿ ಇರ್ತಕ್ಕಂತಹ ಸದ್ಗುಣಗಳನ್ನು ಕೂಡ ಪೂರ್ತಿ ಹೇಳುತ್ತೇನೆ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಇದ್ದಾರೆ. ಭಗವಂತನ ಗುಣಗಳನ್ನ ಪ್ರಹ್ಲಾದನ ಗುಣಗಳಿಗೆ ದೃಷ್ಟಾಂತವನ್ನಾಗಿ ಕೊಟ್ಟದ್ದು ಸ್ವಲ್ಪ ಅತಿಶಯೋಕ್ತಿ ಅಂತ ಅನ್ನಿಸ್ತದೆ. ಯಾಕೆಂದ್ರೆ ಭಗವಂತನ ಗುಣಗಳಿಗೆ ಭಗವಂತನ ಗುಣಗಳೇ ಸಮಾನ ಹೊರತು ಬೇರೆ ಯಾವುದೂ ಅಲ್ಲ. ಭಗವಂತನ ಗುಣಗಳಿಗೆ ಸಮಾನವಾದದ್ದು ಬೇರೆ ಇನ್ಯಾವುದೂ ಅಲ್ಲ. ಯಾವುದನ್ನು ಭಗವಂತನ ಗುಣಗಳಿಗೆ ಸಮಾನವಾಗಿ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಅವನ ಗುಣಗಳಿಗೆ ಅವನದ್ದೇ ಮತ್ತೊಂದು ರೂಪದ ಗುಣಗಳನ್ನು ಹೇಳಬೇಕು. ಅವನ ಗುಣಗಳಿಗೆ ಅವನ ಗುಣಗಳೇ ಸಮಾನ, ಒಂದು ಗುಣಕ್ಕೆ ಮತ್ತೊಂದು ಗುಣ. ಹಾಗಾಗಿ ಭಗವಂತನ ಗುಣಗಳ ದೃಷ್ಟಾಂತವನ್ನ ಪ್ರಹ್ಲಾದನ ಗುಣಕ್ಕೆ ಕೊಟ್ಟದ್ದು ಸರಿ ಆಗೋದಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ಇದು ಬೇರೆ ಯಾವ ವ್ಯಾಖ್ಯಾನಕಾರರಿಗೂ ಕೂಡ ಇಲ್ಲಿ ಇಂಥ ಒಂದು ಅನುಪಪತ್ತಿ ಕಾಣಿಸ್ಲೇ ಇಲ್ಲ. ಆದರೆ ಈ ಪ್ರಶ್ನೆ ಬರೋದು ಸಹಜ. ಆದ್ರಿಂದ ಮಧ್ವಾಚಾರ್ಯ ಏನು ಮಾಡ್ತಾರೆ, ಈ ಸಂದರ್ಭದಲ್ಲಿ ಸ್ಕಂದ ಪುರಾಣದ ಒಂದು ವಾಕ್ಯವನ್ನ ಉದಾಹರಿಸಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಾರೆ. ಅನ್ಯೇಷಾಂ ಹರಿಸಾಮ್ಯಂ ತು ಕಿಂಚಿತ್ ಸಾಮ್ಯಮುದೀರಿತಂ ಸಮ್ಯಕ್ ಸಾಮ್ಯಂ ತು ಮತ್ಸ್ಯಾದೇಹೇ ಇತಿ ಶಾಸ್ತ್ರಸ್ಯ ನಿರ್ಣಯಃ ಇತಿ ಚ ಅಂತ. ಈ ಸ್ಕಂದ ಪುರಾಣದ ವಾಕ್ಯವನ್ನ ಈ ಸಂದರ್ಭದಲ್ಲಿ ನಮಗೆ ಕೊಟ್ಟು ಬೇರೆಯವರಿಗೆ ಭಗವಂತನ ಸಾಮ್ಯವನ್ನ ಎಲ್ಲಿಯಾದರೂ ಹೇಳಿದರೆ ಅದು ಅಲ್ಪ ಸಾಮ್ಯ ಅಂತ ತಿಳ್ಕೊಳ್ಬೇಕು ಹೊರತು ಪೂರ್ಣ ಸಾಮ್ಯ ಅಲ್ಲ. ಪೂರ್ಣ ಸಾಮ್ಯ ಮತ್ಸ್ಯಾದಿ ಭಗವಂತನ ಮೂರ್ತಿಗಳಿಗೆ ಮಾತ್ರ, ಇದು ಶಾಸ್ತ್ರ ಸಿದ್ಧವಾದದ್ದು ಅಂತ ಸ್ಕಂದ ಪುರಾಣದಲ್ಲಿ ಹೇಳಿದೆ. ಇದನ್ನೇ ಇಟ್ಟುಕೊಂಡು ನಾವು ಇಲ್ಲಿ ಅರ್ಥ ಮಾಡಬೇಕು. ಹಾಗಾಗಿ ಹಿಂದೆಯೂ ಕೂಡ ಆತ್ಮವತ್ ಸರ್ವಭೂತಾನಾಂ ಅಂತನ್ನಲ್ಲೂ ಕೂಡ ನಾವು ಇದನ್ನು ನೋಡಿದ್ವಿ. ಅಲ್ಲಿ ವಿಜಯಧ್ವಜ ತೀರ್ಥರು ಈ ವಾಕ್ಯವನ್ನು ಅಲ್ಲೇ ಉದಾಹರಣೆ ಮಾಡಿದ್ರು ನಮಗೆ. ಮಧ್ವಾಚಾರ್ಯ ಕೊಟ್ಟಂತಹ ಈ ವಾಕ್ಯ ಆತ್ಮವತ್ ಅಂತಂದ್ರೆ ಪ್ರಹ್ಲಾದನನ್ನ ಪರಮಾತ್ಮನಂತೆ ಅಷ್ಟು ಎಲ್ಲ ಜೀವಿಗಳಿಗೂ ಹಿತಕರನಾಗಿದ್ದ ಅಂದ್ರೆ ಅಲ್ಲಿಯೂ ಕೂಡ ಇದೆ ಸಾಮ್ಯ, ಅಲ್ಪ ಸಾಮ್ಯವೇ ಇಟ್ಟುಕೊಳ್ಬೇಕು. ಇಲ್ಲೂ ಕೂಡ ಹಾಗೆ ನಾರದರು ಪ್ರಹ್ಲಾದನನ್ನ ಹೇಳುವಾಗ ಆ ಪ್ರಹ್ಲಾದನಲ್ಲಿರ್ತಕ್ಕಂತಹ ಗುಣಗಳನ್ನ ಪೂರ್ಣವಾಗಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಭಗವಂತನ ಗುಣಗಳೋ ಹಾಗೆ ಅಂತ ಭಗವಂತನ ಗುಣಗಳಿಗೆ ಪ್ರಹ್ಲಾದನ ಗುಣಗಳನ್ನು ದೃಷ್ಟಾಂತವಾಗಿ ಕೊಟ್ಟದ್ದು ಕೂಡ ಅಲ್ಪ ಸಾಮ್ಯವನ್ನ ಹೊರತು ಪೂರ್ಣ ಸಾಮ್ಯ ಅಲ್ಲ ಅಂತ ಈ ಸ್ಕಂದ ಪುರಾಣದ ವಾಕ್ಯ ಆಧಾರದಿಂದ ಇಟ್ಟುಕೊಳ್ಬೇಕು. ಅಂತೂ ಅವನಲ್ಲಿ ಹೆಚ್ಚು ಗುಣಗಳಿದ್ವು ಅಂತ ಅರ್ಥ. ಯಾರಿಗೂ ಎಣಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಅರ್ಥ ಅಲ್ಲ. ಭಗವಂತನ ಗುಣಗಳನ್ನು ಹೇಗೆ ಯಾರಿಂದಲೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಅದನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಅಂತಂದ್ರೆ ನಮ್ಮಂಥವರಿಗೆ, ನಮ್ಮಂತಹ ಸಾಧಾರಣ ಜನರಿಗೆ ಪ್ರಹ್ಲಾದನಲ್ಲಿರ್ತಕ್ಕಂತಹ ಗುಣಗಳನ್ನ
ಪೂರ್ಣವಾಗಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ರೀತಿ ಇಟ್ಟುಕೊಳ್ಬೇಕು. ಬಹಳಷ್ಟು ಸದ್ಗುಣಗಳಿದ್ದುವು ಅನ್ನೋದನ್ನ ಈ ರೀತಿಯಲ್ಲಿ ಹೇಳೋದು. ನೋದ್ವಿಗ್ನ ಚಿತ್ತೋ ಅದಾಯ್ತಲ್ವಾ. ಯಸ್ಮಿನ್ ಮಹಾಗುಣ ರಾಜನ್ ಗೃಹ್ಯಂತೆ ಕವಿಭಿರ್ಮುಹುಃ ನತೇ ಧುನಾಭಿಧೀಯಂತೆ ಯಥಾ ಭಗವತೀಶ್ವರೇ ಯಂ ಸಾಧುಗಾಥಾ ಸದಸಿ ರಿಪವೋಪಿ ಸುರಾ ನೃಪ ಪ್ರತಿಮಾನಂ ಪ್ರಕುರ್ವಂತಿ ಕಿಮುತಾನ್ಯೇ ಭವಾದೃಶಾಃ. ಪುನಃ ಈ ಧರ್ಮರಾಜನನ್ನ ಕುರಿತು ನೃಪ ಅಂತ ಸಂಬೋಧನೆ ಮಾಡಿ ನಾರದರು ಹೇಳ್ತಾ ಇದ್ದಾರೆ, ಅಲ್ಲೇ ರಾಜನೇ, ಪ್ರಹ್ಲಾದನ ಗುಣಗಳು ಎಷ್ಟು ಪ್ರಸಿದ್ಧವಾಗಿತ್ತು ಅಂತಂದ್ರೆ ಆ ಪ್ರಹ್ಲಾದನ ಉದಾಹರಣೆಯನ್ನ ಶತ್ರುಗಳಾದ ದೇವತೆಗಳು ಕೂಡ, ದೈತ್ಯರಿಗೆ ಶತ್ರುಗಳಾಗಿರ್ತಕ್ಕಂಥವರು ದೇವತೆಗಳು, ದೈತ್ಯ ಶತ್ರುಗಳಾದ ದೇವತೆಗಳು ಕೂಡ ಸಜ್ಜನರ ಲಕ್ಷಣಗಳು ಯಾವ್ದ್ಯಾವುದು ಅಂತ ಸಭೆಗಳಲ್ಲಿ ಚರ್ಚೆ ಮಾಡುವ ಸಂದರ್ಭಗಳಲ್ಲಿ ಪ್ರಹ್ಲಾದನನ್ನ ದೃಷ್ಟಾಂತವಾಗಿ ಕೊಡ್ತಿದ್ದರಂತೆ. ಒಳ್ಳೊಳ್ಳೆ ಗುಣಗಳು ಸಜ್ಜನರಲ್ಲಿ ಇರತಕ್ಕಂತಹ ಗುಣಗಳು ಯಾವುದು, ಸಜ್ಜನರಲ್ಲಿ ಯಾವ್ಯಾವ ಗುಣಗಳು ಇರಬೇಕು ಅಂತ ಏನಾದರೂ ಪ್ರಶ್ನೆಗಳು ಬಂದು ಚರ್ಚೆ ನಡೆಯೋ ಸಂದರ್ಭದಲ್ಲಿ ಪ್ರಹ್ಲಾದನನ್ನ ದೃಷ್ಟಾಂತವಾಗಿ ಕೊಡ್ತಿದ್ರು. ದೇವತೆಗಳು ಕೂಡ ದೈತ್ಯ ಶತ್ರುಗಳಾಗಿದ್ರು ದೈತ್ಯನಾದಂತಹ ಪ್ರಹ್ಲಾದನ ಗುಣಗಳನ್ನ ನೋಡಿ ಈ ರೀತಿ ಇದು ನಿಜವಾದ ಲಕ್ಷಣ, ಸಜ್ಜನರ ಲಕ್ಷಣ ಅಂದ್ರೆ ಇದು ಅಂತ ಪ್ರಹ್ಲಾದನಲ್ಲಿರುವ ಗುಣಗಳನ್ನೇ ದೃಷ್ಟಾಂತವನ್ನಾಗಿ ಹೇಳ್ತಾ ಇದ್ರು. ಅಂದ ಮೇಲೆ ಬೇರೆ ನಿಮ್ಮಂಥವರ ಬಗ್ಗೆ ಏನು ಹೇಳಬೇಕು, ಕಿಮುತಾನ್ಯೇ ಭವಾದೃಶಾಹ ಅಂತ. ದೊಡ್ಡ ದೊಡ್ಡ ದೇವತೆಗಳ ಸಭೆಗಳಲ್ಲಿಯೂ ಕೂಡ ಪ್ರಹ್ಲಾದನನ್ನೇ ಉದಾಹರಣೆಯಾಗಿ ಹೇಳ್ತಾರೆ ಅಂದ ಮೇಲೆ ಬೇರೆ ನಿಮ್ಮಂಥವರ ಬಗ್ಗೆ ಏನು ಹೇಳಬೇಕು ಅಂತ ಧರ್ಮರಾಜನಿಗೆ ನಾರದರು ಹೇಳ್ತಾ ಇದ್ದಾರೆ. ಯಂ ಸಾಧುಗಾಥಾ ಸದಸಿ ರಿಪವೋಪಿ ಸುರಾ ನೃಪ ಪ್ರತಿಮಾನಂ ಪ್ರಕುರ್ವಂತಿ ಕಿಮುತಾನ್ಯೇ ಭವಾದೃಶಾಃ ಗುಣೈರಲಮಸಂಖ್ಯೇಯೈಃ ಮಾಹಾತ್ಮ್ಯಂ ತಸ್ಯ ಸೂಚ್ಯತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿಃ. ಅವನ ಗುಣಗಳು ಎಷ್ಟಿತ್ತು ಅನ್ನೋದನ್ನ ಅದನ್ನು ಪೂರ್ತಿಯಾಗಿ ಎಣಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ ಹೇಳಿದರು. ಅದನ್ನು ಎಣಿಸಿ ಪಟ್ಟಿ ಮಾಡಬೇಕಾಗಿಲ್ಲ. ಅಸಂಖ್ಯವಾದ ಗುಣಗಳು, ಆ ಗುಣಗಳು ಯಾವ್ದ್ಯಾವುದು ಅನ್ನೋದನ್ನ ನಾವು ಪಟ್ಟಿ ಮಾಡಿ ಹೇಳೋ ಅಗತ್ಯ ಏನಿಲ್ಲ. ಅವನಲ್ಲಿರುವ ಒಂದು ಮಹಾತ್ಮ್ಯವನ್ನು ಹೇಳಿಬಿಡ್ತೇನೆ ಸಾಕು, ಅದನ್ನ ಅರ್ಥ ಮಾಡ್ಕೊಳ್ರಿ ಅಂತಾರೆ ನಾರದರು. ಅಸಂಖ್ಯ ಗುಣಗಳನ್ನ ಪಟ್ಟಿ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಗುಣ ಹೇಳ್ತೇನೆ ಕೇಳು. ಅದ್ಯಾವುದು ಅಂದ್ರೆ ಅವನಿಗೆ ಭಗವಂತನಾದ ವಾಸುದೇವನಲ್ಲಿ ಸ್ವಾಭಾವಿಕವಾಗಿಯೇ ಭಕ್ತಿ ಇತ್ತು. ನೈಸರ್ಗಿಕೀ ರತಿ, ಇದಕ್ಕಿಂತ ಬೇರೆ ಇನ್ನೇನು ಬೇಕು? ವಾಸುದೇವನಾದ ಭಗವಂತನಲ್ಲಿ ಭಕ್ತಿ ಅವನಿಗೆ ನೈಸರ್ಗಿಕಿ, ಸ್ವಾಭಾವಿಕವಾಗಿಯೇ ಇತ್ತು. ಇದು ಒಂದು ಗುಣ ಸಾಕು. ಬೇರೆ ಅಸಂಖ್ಯವಾದ ಗುಣಗಳನ್ನು ನಾವು ಪಟ್ಟಿ ಮಾಡಿ ಹೇಳೋ ಅಗತ್ಯ ಇಲ್ಲ. ಅದು ಒಂದು ಬಹಳ ಮುಖ್ಯವಾದಂಥದ್ದು, ನೈಸರ್ಗಿಕಿ. ಆ ಭಕ್ತಿ ಅಂತನ್ನೋದು ಸ್ವಾಭಾವಿಕವಾದ ಭಕ್ತಿಯಾಗಿತ್ತು. ಗುಣೈರಲಂ ಅಸಂಖ್ಯೈರ್ಯೈಃ ಮಾಹಾತ್ಮ್ಯಂ ತಸ್ಯ ಸೂಚ್ಯತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿಃ. ನ್ಯಸ್ತಕ್ರೀಡನಕೋ ಬಾಲೋ ಜಡವತ್ ತನ್ಮನಃ ಸದಾ ಕೃಷ್ಣಗ್ರಹ ಗೃಹೀತಾತ್ಮ ನ ವೇದ ಜಗದೀದೃಶಂ. ಅವನು
ಚಿಕ್ಕ ಬಾಲಕನಾಗಿರುವಾಗಲೂ ಕೂಡ ಮಕ್ಕಳು ಏನ್ ಮಾಡ್ತಾರೆ? ಮಕ್ಕಳು ಆಟ ಆಡ್ತಾರೆ. ಆಟ ಆಡೋದು ಮಕ್ಕಳ ಸಹಜವಾದಂತಹ ಒಂದು ಕ್ರಿಯೆ. ಮಕ್ಕಳು ಅಂತಂದ ಮೇಲೆ ಸಹಜವಾಗಿ ಆಟದ ಸಾಮಾನುಗಳನ್ನ ಇಟ್ಟುಕೊಂಡು ಆಟ ಆಡೋದು ಎಲ್ಲ ಕಡೆಯಲ್ಲಿ ನಾವು ನೋಡ್ತೇವೆ. ಆದರೆ ಈ ಪ್ರಹ್ಲಾದ ಬಾಲ್ಯದಲ್ಲಿಯೂ ಕೂಡ ಆಟವಾಡುವ ಸಾಮಾನುಗಳನ್ನೆಲ್ಲ ಬದಿಗಿಟ್ಟು ಬಾಹ್ಯ ಪ್ರಪಂಚದ ಬಗ್ಗೆ ಅವನಿಗೆ ಆಸಕ್ತಿಯೇ ಇರಲಿಲ್ಲ. ಸದಾ ಭಗವಂತನ ಧ್ಯಾನದಲ್ಲೇ ಮುಳುಗಿರ್ತಿದ್ದ, ಜಡಭರತನಂತೆ ಅಂತ ಹೇಳ್ತಾರೆ. ಜಡಭರತನ ಕಥೆಯನ್ನ ನಾವು ಹಿಂದೆ ನೋಡಿದ್ದೇವೆ. ಆ ಜಡಭರತ ಹೇಗೋ ಹಾಗೆ ಸದಾ ಭಗವಂತನ ಧ್ಯಾನದಲ್ಲೇ ಮುಳುಗಿರ್ತಿದ್ದ. ಬಾಲೋ ಜಡವತ್ ತನ್ಮನಾಹ ಸದಾ. ಜಡವತ್ ಅಂದ್ರೆ ಜಡಭರತನಂತೆ ಅಂತ. ಆ ಜಡಭರತ ಹೇಗೋ ಹಾಗೆ ಸದಾ ನಾರಾಯಣ ಧ್ಯಾನದಲ್ಲೇ ಮುಳುಗಿರ್ತಿದ್ದ. ಬಾಲಕನಾಗಿದ್ದರೂ ಕೂಡ ನ್ಯಸ್ತ ಕ್ರೀಡನಕಃ. ಕ್ರೀಡನಕ ಅಂದ್ರೆ ಅಟಿಕೆ ಸಾಮಾನುಗಳು. ಬಾಲರು ಅಟಿಕೆ ಸಾಮಾನು ಇಟ್ಟುಕೊಂಡು ಆಟ ಆಡ್ತಾರೆ. ಆದರೆ ಇವನ ಮನಸ್ಸಿನಲ್ಲಿ ನಾರಾಯಣ ಅಂತನ್ನೋ ಮನೆಯೇ ಆವೇಶ ಆಗಿಬಿಟ್ಟಿತ್ತು. ಕೃಷ್ಣಗ್ರಹ ಗೃಹೀತಾತ್ಮ ಅಂತ. ನಾರಾಯಣ ಅಂತನ್ನೋ ಗ್ರಹ, ಭೂತ ಹಿಡಿದಿರ್ತದಲ್ಲ, ಗ್ರಹ ಗ್ರಸ್ತರು, ಭೂತ ಪಿಶಾಚಿಗಳಿಂದ ಗ್ರಸ್ತರಾದವರು ಹೇಗಿರ್ತಾರೆ ಹಾಗೆ ಇವನ ಮನಸ್ಸಿನೊಳಗೆ ನಾರಾಯಣ ಅಂತನ್ನೋ ಭೂತ ಹಿಡ್ಕೊಂಡ್ಬಿಟ್ಟಿತ್ತು. ಕೃಷ್ಣ ಅನ್ನೋ ಗ್ರಹ, ಅದರಿಂದ ಗೃಹೀತಾತ್ಮ ಅಂತಾರೆ. ಕೃಷ್ಣಗ್ರಹ ಪೀಡಿತನಾಗಿದ್ದ ಅಂತ. ಗ್ರಹ ಪೀಡಿತರಾಗಿರ್ತಾರೆ, ಯಾವುದಾದ್ರೂ ಪಿಶಾಚಿ ಹಿಡ್ಕೊಂಡ್ಬಿಟ್ಟಿರ್ತದೆ, ತಮ್ಮ ತನವನ್ನು ತಾವು ಬಿಟ್ಟು ಬಿಟ್ಟಿರ್ತಾರೆ. ಹಾಗೆ ಇವನು ಕೃಷ್ಣಗ್ರಹ ಗೃಹೀತಾತ್ಮ, ಕೃಷ್ಣ ಅಂತನ್ನೋ ಗ್ರಹ ಇವನನ್ನ ಹಿಡ್ಕೊಂಡ್ಬಿಟ್ಟಿತ್ತು. ಆ ಗ್ರಹ ಆವೇಶ ಆಗಿಬಿಟ್ಟಿತ್ತು ಇವನೊಳಗೆ. ಜಡಭರತನಂತೆ ಸದಾ ಕಾಲ ಭಗವಂತನ ಧ್ಯಾನದಲ್ಲೇ ಮುಳುಗಿರ್ತಿದ್ದ. ಬಾಲ್ಯ ಸಹಜವಾದ ಅಟಿಕೆ ಸಾಮಾನುಗಳನ್ನೆಲ್ಲ ದೂರ ಇಟ್ಟುಬಿಟ್ಟಿದ್ದ. ಬಾಹ್ಯ ಪ್ರಪಂಚದ ಅರಿವೇ ಅವನಿಗಿರಲಿಲ್ಲ. ನವೇದ ಜಗತ್ ಈದೃಶಂ ಅಂತ. ಆ ರೀತಿ ಬಾಲ್ಯದಲ್ಲಿಯೂ ಇದ್ದವನಿವನು. ನ್ಯಸ್ತ ಕ್ರೀಡನಕೋ ಬಾಲೋ ಜಡವತ್ ತನ್ಮನಃ ಸದಾ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ ಆಸೀನ ಪರ್ಯಟನ್ ಅಶ್ನನ್ ಶಯಾನ ಪ್ರಪಿಬನ್ ಬ್ರುವನ್ ನಾನು ಸಂದಧ ಏತಾನಿ ಗೋವಿಂದ ಪರಿರಂಭಿತಃ. ಜಡಭರತನಂತೆ ಅಂತ ಹಿಂದೆ ದೃಷ್ಟಾಂತ ಕೊಟ್ರಲ್ಲ, ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಅವನು ಹಾಗೆ ಇದ್ದ, ಇವನು ಹಾಗೆ ಇದ್ದ. ಹೇಗೆ? ಕುತ್ಕೊಳ್ಳಿ, ಮಲ್ಕೊಳ್ಳಿ, ಊಟ ಮಾಡುವಾಗಲಿ, ಎಲ್ಲಿಯಾದರೂ ಓಡಾಡುವಾಗ, ಪರ್ಯಟನ್ ತಿರುಗಾಡುವಾಗಲಿ, ಏನಾದರೂ ಕುಡಿಯೋವಾಗ, ಪ್ರಪಿಬನ್ ಬ್ರುವನ್ ಏನಾದ್ರು ಮಾತಾಡುವಾಗ, ನಾನು ಏನು ಮಾಡ್ತಾ ಇದ್ದೇನೆ ಅನ್ನೋ ಅರಿವೇ ಅವನಿಗಿರಲಿಲ್ಲ. ನಾನು ಸಂದತ. ಯಾಕೆ ಅಂದ್ರೆ ಅವನ ಮನಸ್ಸು ಆ ಗೋವಿಂದನ ಧ್ಯಾನದಲ್ಲೇ ಇರ್ತಿತ್ತು. ಆ ಗೋವಿಂದ ಅವನನ್ನ ಯಾವಾಗಲೂ ನೋಡ್ತಾ ಇರ್ತಿದ್ದ ದಯೆಯಿಂದ. ಗೋವಿಂದ ಪರಿರಂಭಿತ, ಧ್ಯಾನದಲ್ಲಿ ನೋಡ್ತಾ ಇರ್ತಿದ್ದ ಯಾವಾಗಲೂ ಭಗವಂತನನ್ನ ಇವನು. ಆ ಧ್ಯಾನದಲ್ಲಿರುವ ಆ ಗೋವಿಂದ ಇವನನ್ನ ಯಾವಾಗಲೂ ನೋಡ್ತಾ ಇರ್ತಿದ್ದ. ಹಾಗಾಗಿ ಇವನಿಗೆ ನಾನೇನು ಮಾಡ್ತಾ ಇದ್ದೇನೆ ಅನ್ನೋದರ ಪರಿವೆಯೇ ಇರ್ತಿರ್ಲಿಲ್ಲ. ಯಾವಾಗಲೂ ಊಟ ಮಾಡುವಾಗಲಿ, ನಡೆಯುವಾಗಲಿ, ಕೂತಾಗಲಿ, ಓಡಾಡುವಾಗಲಿ, ಕುಡಿಯುವಾಗ, ತಿನ್ನುವಾಗ, ಮಲಗುವಾಗ, ಮಾತಾಡುವಾಗ ಯಾವಾಗಲೂ ಕೂಡ ಆಸೀನಃ ಪರ್ಯಟನ್ ಅಶ್ನನ್ ಶಯಾನಃ ಪ್ರಪಿಬನ್ ಬ್ರುವನ್.
ಯಾವ ಸಂದರ್ಭದಲ್ಲಿಯೂ ಕೂಡ ನಾನು ಸಂದಧೆ ಏತಾನಿ ಅದರ ಬಗ್ಗೆ ಅವನಿಗೆ ಅರಿವೇ ಇರ್ತಿರ್ಲಿಲ್ಲ. ಯಾಕೆ? ಗೋವಿಂದ ಪರಿರಂಭಿತ, ಗೋವಿಂದ ಅವನನ್ನ ದಯಾಪೂರ್ಣವಾದ ನೋಟದಿಂದ ನೋಡ್ತಾ ಇರ್ತಿದ್ದ ಯಾವಾಗ್ಲೂ. ಅವನ ಕೃಪೆ ಇವನ ಮೇಲೆ ಯಾವಾಗಲೂ ಇರ್ತಿತ್ತು. ಆಸೀನ ಪರ್ಯಟನ್ ಅಶ್ನನ್ ಶಯಾನ ಪ್ರಪಿಬನ್ ಬ್ರುವನ್ ನಾನು ಸಂದಧಯೇ ತಾನಿ ಗೋವಿಂದ ಪರಿರಂಭಿತಃ ಕ್ವಚಿದ್ರೋದಿತಿ ಗೋವಿಂದ ಚಿಂತಾ ಚಂಚಲ ಚೇತನಃ ಕ್ವಚಿದ್ಧಸತಿ ತಚ್ಚಿಂತಾಹ್ಲಾದ ಉದ್ಗಾಯತಿ ಕ್ವಚಿತ್. ಒಂದೊಂದ್ಸಲ ಇದ್ದಕ್ಕಿದ್ದಂತೆ ಅಳ್ತಿದ್ದ. ನೋಡೋರಿಗೆ ಯಾಕೆ ಅಳ್ತಾನೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಒಂದೊಂದ್ಸಲ ಸುಮ್ನೆ ನಗೋದು, ಒಂದೊಂದ್ಸಲ ಜೋರಾಗಿ ಹಾಡು ಹೇಳೋದು, ಇದ್ದಕ್ಕಿದ್ದಂತೆ ಜೋರಾಗಿ ನಗೋದು, ಇದ್ದಕ್ಕಿದ್ದಂತೆ ಅಳೋದು. ಯಾಕೆ ಹೀಗೆ ಮಾಡ್ತಿದ್ದ ಅಂತ ನೋಡೋರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಅವನು ಕ್ವಚಿದ್ರೋದಿತಿ ಗೋವಿಂದ ಚಿಂತಾ ಚಂಚಲ ಚೇತನಃ, ಆ ಗೋವಿಂದನ ಚಿಂತೆಯಲ್ಲಿ ವ್ಯಾಕುಲ ಚಿತ್ತನಾಗಿ ಅಳುತ್ತಿದ್ದ. ಆ ಗೋವಿಂದನ ಚಿಂತನೆಗಳನ್ನ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರು ಬಂದ್ಬಿಡ್ತಿತ್ತು, ಅಳ್ತಾ ಇದ್ದ. ಕೆಲವು ಸಲ ಆ ಗೋವಿಂದನ ಚಿಂತನೆಯನ್ನ ನೋಡ್ತಾ ನೋಡ್ತಾ ವಿಚಾರ ಮಾಡ್ತಾ ಮಾಡ್ತಾ ಸಂತೋಷದಿಂದ ನಗು ಬರ್ತಿತ್ತು, ಜೋರಾಗಿ ನಗುತ್ತಿದ್ದ. ಅದು ಒಳಗೆ ಏನು ಅವನು ವಿಚಾರ ಮಾಡ್ತಾ ಇದ್ದಾನೆ ಅನ್ನೋದು ಹೊರಗಿನ ಜನಕ್ಕೆ ಗೊತ್ತಾಗೋದಿಲ್ಲ. ಆದ್ರಿಂದ ಜನ ಯಾಕೆ ನಗ್ತಾನೋ ಯಾಕೆ ಅಳ್ತಾನೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಇದ್ದಕ್ಕಿದ್ದಂತೆ ಜೋರಾಗಿ ಗೋವಿಂದನ ಚಿಂತನೆಯನ್ನ ಮಾಡ್ತಾ ಅಳ್ತಿದ್ದ. ಇದ್ದಕ್ಕಿದ್ದಂತೆ ಆ ಗೋವಿಂದನ ಚಿಂತನೆಯಲ್ಲಿ ವ್ಯಾಕುಲವಾಗಿ ಅಳೋದು, ಕೆಲವು ಸಲ ಆ ಚಿಂತನೆಯಲ್ಲಿ ಆಹ್ಲಾದದಿಂದ ನಗೋದು, ಕೆಲವು ಸಲ ಆ ಭಗವಂತನ ಗುಣಗಾನವನ್ನ ಜೋರಾಗಿ ಹಾಡನಲ್ಲಿ ಹಾಡೋದು. ಕ್ವಚಿದ್ರೋದಿತಿ ಗೋವಿಂದ ಚಿಂತಾ ಚಂಚಲ ಚೇತನಃ ಕ್ವಚಿದ್ಧಸತಿ ತಚ್ಚಿಂತಾಹ್ಲಾದ ಉದ್ಗಾಯತಿ ಕ್ವಚಿತ್ ನದತಿ ಕ್ವಚಿದುತ್ಕಂಠೋ ವಿಲಜ್ಜೋ ನೃತ್ಯತಿ ಕ್ವಚಿತ್ ಕ್ವಚಿತ್ ತದ್ಭಾವನಯಾ ಯುಕ್ತಃ ತನ್ಮಯೋನುಚಕಾರಃ. ಕೆಲವು ಸಲ ಇದ್ದಕ್ಕಿದ್ದಂತೆ ಜೋರಾಗಿ ಹರೇ ಅಂತ ಕೂಗಿಬಿಡ್ತಾ ಇದ್ದ, ಅದು ಕಾತರತೆಯಿಂದ ಜೋರಾಗಿ ಕೂಗ್ತಿದ್ದ. ಕೆಲವು ಸಲ ನಾಚಿಕೆನೇ ಇಲ್ಲದಂತೆ ಇದ್ದಕ್ಕಿದ್ದಂತೆ ಕುಣಿತಾ ಇದ್ದ, ಡ್ಯಾನ್ಸ್ ಮಾಡ್ತಿದ್ದ. ಆ ಭಗವಂತನ ಗುಣಗಾನವನ್ನ ಮಾಡ್ತಾ ಲಜ್ಜೆ ಬಿಟ್ಟು ಕುಣಿತಾ ಇದ್ದ. ಕೆಲವು ಸಲ ಭಗವಂತನ ಧ್ಯಾನದಲ್ಲೇ ಮುಳುಗಿ ತನ್ಮಯನಾಗಿ ಆ ಭಗವಂತನ ಲೀಲೆಗಳನ್ನೇ ಅನುಕರಣೆ ಮಾಡ್ತಿದ್ದ. ಆ ಭಗವಂತ ಹೇಗೆ ಮಾಡ್ತಾನೋ ಹಾಗೆ ತಾನು ಅನುಕರಣೆ ಮಾಡೋದು, ಭಗವಂತನಂತನೇ ನಿಂತುಕೊಳ್ಳೋದು, ಭಗವಂತನಂತೆನೆ ಅವನ ಆ ಲೀಲೆಗಳನ್ನ ಅನುಕರಣೆ ಮಾಡಿ ತೋರಿಸೋದು. ಆ ರೀತಿ ಮಾಡ್ತಿದ್ದ. ನದತಿ ಕ್ವಚಿದುತ್ಕಂಠೋ ವಿಲಜ್ಜೋ ನೃತ್ಯತಿ ಕ್ವಚಿತ್ ಕ್ವಚಿತ್ ತದ್ಭಾವನಯಾ ಕ್ವಚಿತ್ ತದ್ಭಾವನಾ ಯುಕ್ತಃ ತನ್ಮಯೋನುಚಕಾರಃ. ಕ್ವಚಿದುತ್ಪುಲಕಸ್ತೂಷ್ಣಂ ಅಶೇಷ ಸ್ಪರ್ಶ ನಿಸ್ಪೃಹಃ ಅಸ್ಪಂದ ಪ್ರಾಣ ಆನಂದ ಸಲಿಲಾಮೀಲಿತೆ ಕ್ಷಣಃ. ಕೆಲವು ಸಲ ಆ ಭಗವಂತನ ಮಹಿಮೆಗಳನ್ನ ಚಿಂತನೆ ಮಾಡ್ತಾ ಮಾಡ್ತಾ ರೋಮಾಂಚನ ಆಗ್ತಿತ್ತು ಅವನಿಗೆ. ಮೈಯಲ್ಲಿರುವ ರೋಮಗಳೆಲ್ಲ ನಿಮಿರಿ ನಿಂದಿರ್ತಾ ಇತ್ತು. ರೋಮಾಂಚನಗೊಂಡು ಸುಮ್ಮನೆ
ಯಾವ ವಿಷಯ ಪದಾರ್ಥಗಳಲ್ಲಿಯೂ ಆಸಕ್ತಿ ಇಲ್ಲದೆ ಸುಮ್ಮನೆ ಕೂತು ಬಿಡ್ತಿದ್ದ. ರೋಮಾಂಚನಾಗಿ ಏನು ಕೆಲಸ ಮಾಡದೆ ಸುಮ್ಮನೆ ಕೂತು ಬಿಡೋದು, ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಆ ಥರ ಸುಮ್ಮನೆ ಕೂತ್ ಬಿಡ್ತಿದ್ದ. ಕೆಲವು ಸಲ ಅಂತೂ ಉಸಿರಾಡೋದನ್ನು ಮರೆತು ಬಿಡ್ತಿದ್ದ. ಅಸ್ಪಂದ ಪ್ರಾಣ ಅಂತ, ಉಸಿರಾಡೋದನ್ನೇ ಮರೆತು ಬಿಡ್ತಿದ್ದ ಕೆಲವು ಸಲ. ಕೆಲವು ಸಲ ಆನಂದದಿಂದ ಕಣ್ಣೀರು ಬರ್ತಿತ್ತು. ಭಗವಂತನ ಲೀಲೆಗಳನ್ನ ಚಿಂತನೆ ಮಾಡ್ತಾ ಮಾಡ್ತಾ ಆನಂದದ ಬಾಷ್ಪವನ್ನ ಸುರಿಸ್ತಾ ಅರ್ಧ ಕಣ್ಣು ಮುಚ್ಚಿಕೊಂಡು ಇರ್ತಿದ್ದ. ಕ್ವಚಿದುತ್ ಪುಲಕಸ್ತೂಷ್ಣೀಂ ಅಶೇಷ ಸ್ಪರ್ಶ ನಿಸ್ಪೃಹ ಅಸ್ಪಂದ ಪ್ರಾಣ ಆನಂದ ಸಲಿಲಾಮೀಲಿತೆ ಕ್ಷಣ. ಸ ಉತ್ತಮ ಶ್ಲೋಕ ಪದಾರವಿಂದಯೋರ್ನಿಷೇವಯಾ ಕಿಂಚನ ಸಂಗಲಬ್ಧಯಾ ತನ್ವನ್ ಪರಾಂ ನಿರ್ವೃತಿಮಾತ್ಮನೋ ಮುಹುಃ ದುಸ್ಸಂಗದೀನ ಸ್ವಮನಸ್ಸಮಂ ವ್ಯಧಾತ್. ಅವನಿಗೆ ಮನಸ್ಸಿನಲ್ಲಿ ಒಳ್ಳೆ ನೆಮ್ಮದಿ ಇತ್ತು. ದುರ್ಜನರ ಸಂಘವನ್ನ ದೂರ ಮಾಡ್ಕೊಂಡಿರ್ತಿದ್ದ. ಸಾಧುಗಳ ವಿರಕ್ತ ಸನ್ಯಾಸಿಗಳ ಸಂಪರ್ಕದಿಂದ ಕಲ್ತುಕೊಂಡು ಭಗವಂತನ ಪಾದಾರವಿಂದದ ಸೇವೆಯಿಂದಲೇನೆ ತನ್ನ ಹೃದಯದೊಳಗೆ ಪರಮಾನಂದವನ್ನ ಅನುಭವಿಸ್ತಾ ಇದ್ದ. ದುರ್ಜನರ ಸಂಘವನ್ನೆಲ್ಲ ದೂರ ಮಾಡಿಕೊಂಡು ಮನಸ್ಸಿಗೆ ನೆಮ್ಮದಿಯನ್ನ ಉಂಟು ಮಾಡಿಕೊಂಡಿದ್ದ. ಯಾವ ಚಿಂತೆ ಇರಲಿಲ್ಲ. ಉತ್ತಮ ಶ್ಲೋಕ ಪದಾರವಿಂದ, ಉತ್ತಮ ಶ್ಲೋಕರು, ಸಾಧುಗಳು, ವಿರಕ್ತರಾದ ಸನ್ಯಾಸಿಗಳು, ಅವರ ಸಂಪರ್ಕದಿಂದ ಭಗವಂತನ ಪಾದ ಸೇವೆಯನ್ನು ಮಾಡೋದರಲ್ಲೇ ಆಸಕ್ತಿ. ಅವರ ಸಂಪರ್ಕದಿಂದ ಇಂಥವೆಲ್ಲ ಕಲ್ಕೊಂಡಿದ್ದ. ಅವನು ಹೃದಯದೊಳಗೆ ಆನಂದವನ್ನ ಅನುಭವಿಸ್ತಾ ಇರ್ತಿದ್ದ. ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ದ. ಸ ಉತ್ತಮ ಶ್ಲೋಕ ಪದಾರವಿಂದಯೋರ್ನಿಷೇವಯಾ ಕಿಂಚನ ಸಂಗಲಬ್ಧಯಾ ತನ್ವನ್ ಪರಾಂ ನಿರ್ವೃತಿಮಾತ್ಮನೋ ಮುಹುಃ ದುಸ್ಸಂಗದೀನ ಸ್ವಮನಸ್ಸಮಂ ವ್ಯಧಾತ್. ತಸ್ಮಿನ್ ಮಹಾಭಾಗವತೆ ಮಹಾಭಾಗೇ ಮಹಾತ್ಮನಿ ಹಿರಣ್ಯಕಶಿಪು ರಾಜನ್ ಅಕರೋದಘಮಾತ್ಮಜೇ. ಈಗ ನಾರದ ಮಹರ್ಷಿಗಳು ವಿಷಯಕ್ಕೆ ಬರ್ತಾ ಇದ್ದಾರೆ. ರಾಜನೇ, ಇಂತಹ ಮಹಾಭಕ್ತ, ಮಹಾಭಾಗ್ಯಶಾಲಿ, ಮಹಾತ್ಮ ಆ ಪ್ರಹ್ಲಾದ, ಅಂಥವನ ಮೇಲೆ ಈ ಹಿರಣ್ಯಕಶಿಪು ದ್ರೋಹ ಮಾಡಿದ. ಮಗ ಇಷ್ಟು ಒಳ್ಳೆ ಭಗವದ್ಭಕ್ತನಾಗಿದ್ದ, ಮಹಾಭಾಗವತ, ಮಹಾಭಾಗ, ಒಳ್ಳೆ ಅದೃಷ್ಟಶಾಲಿಯಾದ ಮಗ, ಮಹಾತ್ಮನಿ, ಒಳ್ಳೆ ಮಹಾತ್ಮನಾದಂಥವನು, ಅಂತಹ ತನ್ನ ಮಗನಾದ ಪ್ರಹ್ಲಾದನ ಮೇಲೆ ಹಿರಣ್ಯಕಶಿಪು ದ್ರೋಹ ಮಾಡಿದ, ತಪ್ಪು ಮಾಡಿದ ಅಂತ ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ತಸ್ಮಿನ್ ಮಹಾಭಾಗವತೆ ಮಹಾಭಾಗೇ ಮಹಾತ್ಮನಿ ಹಿರಣ್ಯಕಶಿಪು ರಾಜನ್ ಅಕರೋದ್ ಅಘಮಾತ್ಮಜೇ. ಇಷ್ಟು ಹೇಳಿದ ಮೇಲೆ ಯುಧಿಷ್ಠಿರ, ಹೌದಾ, ಹಾಗಾದ್ರೆ ಏನು ಮಾಡಿದ, ಅದನ್ನ ಸ್ವಲ್ಪ ವಿಸ್ತಾರವಾಗಿ ಆ ಘಟನೆಯನ್ನು ನಾವು ತಿಳಿಬೇಕು ಅಂತ ಅಪೇಕ್ಷೆ ಪಡ್ತೇವೆ, ಹೇಳ್ರಿ ಅಂತ ಮುಂದೆ ಕೇಳ್ತಾನೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ.